ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಪರಪ್ಪನ ಅಗ್ರಹಾರಕ್ಕೆ ಭೇಟಿ ಕೊಟ್ಟಿದ್ದಾರೆ. ರಾಜ್ಯದ ಅನೇಕ ಜೈಲುಗಳ ಸಮಸ್ಯೆ ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ. ಪರಪ್ಪನ ಅಗ್ರಹಾರಕ್ಕೆ ಈಗ ಗೃಹ ಸಚಿವರು ಭೇಟಿಯನ್ನು ಕೊಟ್ಟಿದ್ದಾರೆ. ಈ ವೇಳೆ ಅಲ್ಲಿರುವಂಥ ವ್ಯವಸ್ಥೆಗಳ ಪರಿಶೀಲನೆಯನ್ನು ಮಾಡಿದ್ದಾರೆ. ಅನೇಕ ಸಂದರ್ಭದಲ್ಲಿ ನೋಡ್ತಾ ಇದ್ದೀವಿ. ಇವತ್ತು ಇಂದು ಸನ್ನಡತೆ ಆಧಾರದಲ್ಲಿ 24 ಕೈದಿಗಳ ಬಿಡುಗಡೆ ಆಗಿದೆ. ನಟ ದರ್ಶನ್, ವಿನಯ್ ಕುಲಕರ್ಣಿ ಭೇಟಿ ಮಾಡಿಲ್ವಂತೆ. ಅವರಿಬ್ಬರನ್ನು ಭೇಟಿ ಮಾಡಲಿಲ್ಲ. ನಾನು ಸೆಲೆಬ್ರಿಟಿ ಇನ್ಚಾರ್ಜ್ ಅಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಸಣ್ಣ ಪುಟ್ಟ ಕ್ರೈಮ್ ಮಾಡಿ ಆರ್ಥಿಕ ನೆರವಿಲ್ಲದೆ ಅನೇಕರು ಜೈಲಿನಲ್ಲಿದ್ದಾರೆ. ಹೀಗಾಗಿ ಅಂಥವರನ್ನು ಸನ್ನಡತೆ ಆಧಾರದಲ್ಲಿ ನಾವು ಬಿಡುಗಡೆ ಮಾಡಿದ್ದೀವಿ ಅಂತ ಮಾತನ್ನು ಇದೇ ಸಂದರ್ಭದಲ್ಲಿ ಪೊಲೀಸ್ ಮೂಲಗಳು ಹೇಳ್ತಾರೆ. ನೋಡಿ, I am not in charge of a celebrity or any celebrity. I am in charge of the Home Department. ನಾವು ಬಂದಿರೋದು ಒಂದು ನಿಮಿಷ ಸರ್, ನಾನು ಬಂದಿರೋದು ನಮ್ಮ ಜೈಲ್ ವ್ಯವಸ್ಥೆ ಹೇಗಿರುತ್ತೆ, ಏನಿದೆ, ಹೇಗೆ ಅದನ್ನು ಸುಧಾರಣೆ ಮಾಡ್ಬೋದು, ಮತ್ತು ಅದೇ ಯಾವ ರೀತಿ ಒಂದು ಮಾದರಿಯಾಗಿ ನಾವು ಮಾಡ್ಬೋದು ಅಂದ್ಬಿಟ್ಟು. ಆ್ಯಸ್ ಅ ಹೋಮ್ ಮಿನಿಸ್ಟರ್ ಐ ಆಮ್ ಹಿಯರ್. ಐ ಆಮ್ ನಾಟ್ ಹಿಯರ್ ಟು ಮೀಟ್ ಎನಿ ಸೆಲೆಬ್ರಿಟೀಸ್. ತಾವು ಕೈದಿಗಳನ್ನ ಭೇಟಿ ಮಾಡಿದ್ರೆ ಅವರು ಸಲಹೆ ಸೂಚನೆ ಕೇಳಿದ್ರಿ ಅಂತೇಳಿ? ಇಲ್ಲ, ಕೆಲವು ಅವರು ಮಾತಾಡಿದ್ರ ಅಂತ? ಇಲ್ಲ, ಭಾಳ ಜನರಿಗೆ ಮಾತಾಡಿದ್ದೀವಿ. ಮಹಿಳಾ ಕೈದಿಗಳಿರ್ಬೋದು ಅಥವಾ ಪುರುಷರಿರ್ಬೋದು, ಅವ್ರದ್ದಾದಂಥ ಒಂದು ಅಭಿಪ್ರಾಯ ಇದೆ. ಕೆಲವು ಜನ ಅಂಡರ್ ಟ್ರಯಲ್ಸ್ ಇದ್ದಾರೆ. ಕೆಲವು ಜನ ಸರ್ ನಾವು ಭಾಳ ವರ್ಷ ಆಯಿತು, ನಮ್ಗೆ ಯಾರು ಹೇಳೋರು ಕೇಳೋರಿಲ್ಲ, ನಮಗೆ ಸರಿಯಾಗಿ ಲಾಯರ್ಗಳು ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಸಣ್ಣ ಪುಟ್ಟ ಕ್ರೈಮ್ಗಳಿಗೆಲ್ಲ ಭಾಳ ವರ್ಷದಿಂದ ಇರೋದು ಕೂಡ ಸರಿಯಲ್ಲ. ಆ್ಯಸ್ ಪರ್ ಲಾ ಏನೇ ಇದ್ರೂ ಕೂಡ ಕಾನೂನು ಪ್ರಕಾರ ಮಾಡಬೇಕಾಗ್ತದೆ. ಸೊ ಅದನ್ನು ಕೂಡ ಹೇಳಿದ್ದೀನಿ ನಮ್ಮ ಅಧಿಕಾರಿಗಳಿಗೆ. ಯಾರ್ಯಾರಿಗೆ ಕಾನೂನಿನ ನೆರವು ಬೇಕು ಅಥವಾ ಅವ್ರ ಹತ್ರ